Hello dear students, welcome to Sing Style of Max. So ನಾವು KCET previous 7 years ಅಲ್ಲಿ ಏನೇನು ಕ್ವೆಶನ್ ಬಂದಿದೆ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ, ಹೌದಾ? ಸೊ ದಟ್ 7 years ಅಂದರೆ 2018 ಇಂದ ಹಿಡಿದ್ಬಿಟ್ಟು 2024 ವರೆಗೂ ಏನೇನು ಕ್ವೆಶನ್ಸ್ ಬಂದಿದ್ದಾವೆ ಅಂತೇಳಿ ಡಿಸ್ಕಸ್ ಮಾಡ್ತಾ ಇದ್ವಿ, ರೈಟ್? ಇನ್ ದಟ್ ವಿ ಹ್ಯಾವ್ ಕಂಪ್ಲೀಟೆಡ್ ಫ್ಯೂ ಚಾಪ್ಟರ್ಸ್. ವಿ ಆರ್ ಗೋಯಿಂಗ್ ಅಹೆಡ್ ವಿತ್ ಫ್ಯೂ ಅದರ್ ಚಾಪ್ಟರ್ಸ್, ರೈಟ್? ಸೊ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ನ ಇವತ್ತು ಡಿಸ್ಕಸ್ ಮಾಡೋಣ, ರೈಟ್? ಓಕೆ, ಸೊ ಕಮಿಂಗ್ ಟು ಕ್ವೆಶನ್. ಯಾವ ಕ್ವೆಶನ್ನು 2018 ಕೇಳಿರೋದನ್ನು, ರೈಟ್? ಎವ್ರಿಬಡಿ ಇನ್ ಎ ರೂಮ್ ಶೇಕ್ಸ್ ಹ್ಯಾಂಡ್ ವಿತ್ ಎವ್ರಿಬಡಿ ಎಲ್ಸ್. ದ ಟೋಟಲ್ ನಂಬರ್ ಆಫ್ ಹ್ಯಾಂಡ್ ಶೇಕ್ಸ್ ಈಸ್ 45. ದ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಇನ್ ದ ರೂಮ್ ಈಸ್. ಓಕೆ, ಸೊ ಎಷ್ಟಾಗುತ್ತೆ ಅಂತ ಹೇಳಬೇಕು ನಾವು, ರೈಟ್? ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಬಿಂಗ್ ಗಿವೆನ್. ಏನು ಕೊಟ್ಟಿದ್ದಾರೆ ಅಂತ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಲೆಟ್ ದ ನಂಬರ್ ಆಫ್ ಪರ್ಸನ್ಸ್ ಬಿ, ನಮಗೆ ಗೊತ್ತಿಲ್ಲ, ಹಾಗಾಗಿ ಅದನ್ನೇನು ಅನ್ಕೊಳ್ಳೋಣ, ಒಂದು ಎಕ್ಸು ಅಂತ ಅನ್ಕೊಳ್ಳೋಣ. ಓಕೆ, ಆ್ಯಂಡ್ ಅವ್ರು ಹೇಳ್ತಿರೋದೇನು, ಟೋಟಲ್ ನಂಬರ್ ಆಫ್ ಹ್ಯಾಂಡ್ ಶೇಕ್ಸ್ ಎಷ್ಟಿದ್ದಾವೆ? 45. ಓಕೆ, ಸೊ ಟೋಟಲ್ ನಂಬರ್ ಆಫ್ ಹ್ಯಾಂಡ್ ಶೇಕ್ಸ್ ಎಷ್ಟು? 45. ಈಗ ನನಗೆ ಬೇಕಿರೋದೇನು, ಎಸ್, ಹೌ ಮೆನಿ ಪೀಪಲ್ ಆರ್ ದೇರ್? ಓಕೆ, ಸೊ ವಾಟ್ ಕ್ಯಾನ್ ಐ ಡೂ? ಇಟ್ ಈಸ್ ವೆರಿ ಈಸಿ. ಎಕ್ಸ್ ಸಿ 2 ಪರ್ ಮೆಂಬರ್ 2 ಹ್ಯಾಂಡ್ಸ್, ರೈಟ್, ಈಸ್ ಈಕ್ವಲ್ ಟು 45 ಅಂತ ಕೊಟ್ಟಿದ್ದಾರೆ. ಹ್ಯಾಂಡ್ ಶೇಕ್ಸು 45. ನಮಗೆ ಗೊತ್ತಿದೆ NCR ಫಾರ್ಮುಲಾ ಏನು, n ಇಂಟು ಮೀನ್ಸ್ n ಫ್ಯಾಕ್ಟೋರಿಯಲ್ ಬೈ r ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ r ಫ್ಯಾಕ್ಟೋರಿಯಲ್. ಓಕೆ, ಸೊ ಇಲ್ಲೇನಾಗುತ್ತೆ, n ಫ್ಯಾಕ್ಟೋರಿಯಲ್ನ ಬಿಡಿಸಿದ್ರೆ ಏನಾಗುತ್ತೆ, x ಇಂಟು x ಮೈನಸ್ 1 ಇಂಟು x ಮೈನಸ್ 2 ಫ್ಯಾಕ್ಟೋರಿಯಲ್ ವಿಚ್ ಗೆಟ್ಸ್ ಕ್ಯಾನ್ಸಲ್ಡ್ ಇನ್ ಡಿನಾಮಿನೇಟರ್, ರೈಟ್, ಈಸ್ ಈಕ್ವಲ್ ಟು 45. ಇದನ್ನು ಸ್ವಲ್ಪ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 45 ಇಂಟು 2. ದಟ್ ಮೀನ್ಸ್ 45 2 ಎಷ್ಟು, 40 40 85 to 90, ರೈಟ್? ಇದನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 90 ಇಸ್ ಈಕ್ವಲ್ ಟು 0, ವಿಚ್ ಈಸ್ ನಥಿಂಗ್ ಬಟ್ 9 10s ತಾನೆ, 9 10s. ಅದರಲ್ಲೂ ಮೈನಸ್ ಬರಬೇಕು ಅಂತ ಅಂದರೆ ಇಲ್ಲಿ -1 ಅಂದರೆ ಬಿಗ್ ನಂಬರಿಗೆ ಏನಿರಬೇಕು, ಮೈನಸ್ ಇರಬೇಕು. ದೇರ್ ಫೋರ್ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ, ಇಲ್ಲ -9 ಆಗುತ್ತೆ, ಇಲ್ಲ ಎಕ್ಸ್ ಈಸ್ ಈಕ್ವಲ್ ಟು 10 ಆಗುತ್ತೆ, ರೈಟ್? ಓಕೆ, ಸೊ ಇಟ್ ಕೆ ನಾಟ್ ಬಿ ನೆಗೆಟಿವ್. ನಂಬರ್ ಆಫ್ ಪೀಪಲ್ ಎಷ್ಟಿದಾರಲ್ಲ -9 ಇದ್ದಾರೆ ಅಂತ ಹೇಳಕ್ಕೆ ಬರೋದಿಲ್ಲ. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 10 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. Okay, right. Coming to next question. The number of ways in which 5 girls and 3 boys can be seated in a row so that no 2 boys are together. Okay, 2 boys together ಬರಬಾರ್ದು ಅನ್ನಂಗೆ ನಾವು ಕೂರಿಸ್ಬೇಕೀಗ. 5 girls and 3 boys. Okay, so how will you make the arrangement? ಫಸ್ಟ್ ನಾವೇನು ಮಾಡೋಣ, 5 girls ಅರೇಂಜ್ ಮಾಡಿಬಿಡೋಣ. 5 girls ಅರೇಂಜ್ ಮಾಡಿದ್ರೆ ಹೆಂಗೆ, no 2 can be seated so that no 2 boys should be together. Okay, 1 2 3 4 5, ಕರೆಕ್ಟಾ? ಇಲ್ಲೊಂದು ಸ್ಪೇಸು, ಇಲ್ಲೊಂದು ಸ್ಪೇಸು, ಇಲ್ಲೊಂದು ಸ್ಪೇಸು, ಇಲ್ಲೊಂದು ಸ್ಪೇಸು, 4 ಸ್ಪೇಸ್ ಇದೆ. ಬಾಯ್ಸ್ ಎಷ್ಟು, 3 ಮೆಂಬರ್ಸ್ ಇದ್ದಾರೆ. ಓಕೆ, ನಾವು ವಿ ಆರ್ ಹ್ಯಾವಿಂಗ್ ಹೌ ಮೆನಿ ಸ್ಪೇಸ್ ಆಲ್ ಟುಗೆದರ್ 4. ಇನ್ನೂ ಬೇಕಿದ್ರೆ ಈ ಕಡೆ ಕೂರಿಸಿದ್ರೆ ಎಷ್ಟಿದೆ ನಮ್ಮ ಹತ್ರ, 6 ಪ್ಲೇಸಸ್ ಇದೆ, ರೈಟ್? ಸೊ ಆ 6 ಪ್ಲೇಸಸಲ್ಲಿ ಬಾಯ್ಸ್ನ ನಾನು ಯಾವ ರೀತಿ ಕೂರಿಸಬಹುದು ಅಂತ ಅಂದರೆ 6 ಪ್ಲೇಸ್ ಸೆಲೆಕ್ಟಿಂಗ್ 3 ಬಾಯ್ಸ್. ಸೊ 6 3 C times. Those many different ways are there. And 3 boys ನನ್ನ ಅವ್ರ ಮಧ್ಯೆನೇ ಅರೇಂಜ್ಮೆಂಟ್ ಮಾಡ್ಬೋದು ತಾನೆ, ದಟ್ ಈಸ್ ಆಲ್ಸೋ ಪಾಸಿಬಲ್. 3 ಫ್ಯಾಕ್ಟೋರಿಯಲ್. ಅಗೇನ್ 5 ಗರ್ಲ್ಸ್ನು ಕೂಡ ಅರೇಂಜ್ ಮಾಡ್ಬೋದು. ದೇರ್ ಫೋರ್ 5 ಫ್ಯಾಕ್ಟೋರಿಯಲ್. ಯು ಸಿಂಪ್ಲಿಫೈ ದಿಸ್ ಒನ್, ಯು ವಿಲ್ ಗೆಟ್ ದ ಆನ್ಸರ್. ಸೊ 6C3 ಅಂತ ಅಂದ್ರೆ ಏನು, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಅಂದರೆ 3 ಫ್ಯಾಕ್ಟೋರಿಯಲ್, r ಫ್ಯಾಕ್ಟೋರಿಯಲ್ ಅಂದರೂ 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್. 3 3 ಕ್ಯಾನ್ಸಲ್, 3 2s 6. ಸೊ ಇದೇನಾಗುತ್ತೆ, 6 ಇಂಟು 5 ಫ್ಯಾಕ್ಟೋರಿಯಲ್ ತಾನೆ, 6 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್, 5 ಫ್ಯಾಕ್ಟೋರಿಯಲ್ 2 ಸತಿ ಅಂದರೆ 120 ಇಂಟು 120. 12 ಸ್ಕ್ವೇರ್ ಎಷ್ಟು, 12 ಸ್ಕ್ವೇರ್ ಈಸ್ 14400. Is there any such option? Just check it out. Yes, 14400. Option D is the right answer. Okay, so this is how you will be doing. ಈ ಥರ 2 ಕ್ವಶನ್ಸು 2018 ಕೇಳಿದ್ದಾರೆ. ನೆಕ್ಸ್ಟ್ ಆನ್ವರ್ಡ್ಸ್ ಪ್ರತಿ ವರ್ಷ ಒಂದೊಂದು ಕ್ವಶನ್ ಕೇಳ್ಕೊಂಡು ಹೋಗಿದ್ದಾರೆ. Up to 2024 also there are questions from this chapter, so we can expect at least 1 question from this chapter in 2025 also. Okay, so ಇವು ನಿಮಗೆ ಬೇಕಿರೋರು ಮುಂಚೆದು ಏನಿದಾವಲ್ಲ, if you want you can solve by yourself. Okay, I'm just solving previous 7 years because that is very fresh for us. And one more thing is
ಸಿಲೆಬಸ್ ಚೇಂಜ್ ಆಗಿತ್ತು ಅವಾಗಿಂದ ಕಂಪೇರ್ ಮಾಡಿದ್ರೆ ಇವಾಗಿಂದು. ಓಕೆ, ರೈಟ್. ನೆಕ್ಸ್ಟ್, ದ ನಂಬರ್ ಆಫ್ 4-digit numbers without repetition that can be formed using the digits in which each number has 2 odd digits and 2 even digits ಅಂತ ಹೇಳಿದ್ದಾರೆ. ಓಕೆನಾ, ಅಂದರೆ ಅವ್ರು ಹೇಳ್ತಿರೋದೇನು, ಟೋಟಲ್ ನಂಬರ್ ಆಫ್ 4-digit ನಂಬರ್ ನಮಗೆ ಸಿಗಬೇಕು ಒಂದು, ಇನ್ನೊಂದು ವಿತೌಟ್ ರಿಪಿಟೇಷನ್. ಓಕೆ, ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಕೊಟ್ಟಿದ್ದಾರೆ. ಈಚ್ ನಂಬರ್ ಅಂದರೆ ಪ್ರತಿಯೊಂದು ನಂಬರಲ್ಲಿ 2 ಆಡ್ ಡಿಜಿಟ್ 2 ಈವನ್ ಡಿಜಿಟ್ ಇರಲೇಬೇಕು ಅಂತ ಹೇಳಿದ್ದಾರೆ ಕಂಡೀಷನ್. ಓಕೆ, ಸೊ ನಮ್ಮ ಹತ್ರ ಸದ್ಯಕ್ಕೆ ಗಿವನ್ ಡಿಜಿಟ್ಸ್ ಎಷ್ಟಿದ್ದಾವೆ? 1, 2, 3, 4, 5, 6 ಆ್ಯಂಡ್ 7. ಅಂದರೆ ಎಷ್ಟು? 3, 6, 7, 7 ಇದ್ದಾವೆ, ರೈಟ್. ಸೊ ನಂಬರ್ ಆಫ್ ಈವನ್ ಡಿಜಿಟ್ಸ್ ಎಷ್ಟಿದ್ದಾವೆ ನಮ್ಮ ಹತ್ರ? 2, 4, 6 ಮೀನ್ಸ್ ಹೌ ಮೆನಿ ನಂಬರ್ ಆಫ್ ಈವನ್ ಡಿಜಿಟ್ಸ್ ಅಂದರೆ 3 ಇದೆ. ನಂಬರ್ ಆಫ್ ಆಡ್ ಡಿಜಿಟ್ಸ್ ಅಂದರೆ 1, 2, 3, 4 ಇದೆ. ಕರೆಕ್ಟಾ? ಈಗ ಅವ್ರು ಹೇಳ್ತಿರೋದೇನು, ನಾನು 4-digit ನಂಬರ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗಿದೆ, ಹೌದಲ್ಲ? ದೀಸ್ 4-digit ನಂಬರ್ಸ್ ನನಗೆ ಬೇಕಿದೆ ಅಂತ ಅಂದರೆ ನಾನೇನು ಮಾಡಬೇಕು? ಮಿನಿಮಮ್ ಅವ್ರು ಹೇಳಿರೋದೇನು, 2 ಆಡ್ ಡಿಜಿಟ್ಸ್ ಇರಲೇಬೇಕು, 2 ಈವನ್ ಡಿಜಿಟ್ಸ್ ಇರಲೇಬೇಕು. ಸೊ ದಟ್ ಮೀನ್ಸ್ ವಾಟ್? ಕಂಪಲ್ಸರಿ ಐ ಮಸ್ಟ್ ಚೂಸ್ 2 ಈವನ್ ನಂಬರ್ಸ್ ಆ್ಯಂಡ್ ಕಂಪಲ್ಸರಿ ಐ ಮಸ್ಟ್ ಚೂಸ್ 2 ಆಡ್ ನಂಬರ್, ರೈಟ್. ಆ್ಯಂಡ್ ಚೂಸ್ ಮಾಡೋದಿರಲಿ, ಆ 4 ಡಿಜಿಟ್ಸ್ನು ಒಂದರೊಳಗೆ ಒಂದು ಇಂಟರ್ಚೇಂಜ್ ಮಾಡ್ಬೋದಾ? ದಟ್ ಈಸ್ ಪಾಸಿಬಲ್ ಇನ್ 4 ಫ್ಯಾಕ್ಟೋರಿಯಲ್ ವೇಸ್. ದೇರ್ ಫೋರ್ ಟೋಟಲ್ ನಂಬರ್ ಆಫ್ ವೇಸ್ ಎಷ್ಟು ಪಾಸಿಬಲ್ ಇದೆ ಅಂದರೆ ಇವೆಲ್ಲವೂ ಎಕ್ಸಿಸ್ಟ್ ಆಗುತ್ತೆ ತಾನೆ, ಎಲ್ಲವೂ ಎಕ್ಸಿಸ್ಟ್ ಜೊತೆಗೆ ಆಗ್ತಿದ್ದಾವೆ, ಟುಗೆದರ್ ಎಕ್ಸಿಸ್ಟ್ ಆಗ್ತಿದ್ರೆ ನಾವೇನು ತೊಗೊತೀವಿ? ಮಲ್ಟಿಪ್ಲಿಕೇಶನ್ ರೂಲ್. 3c2 4c2 ಇಸ್ ಈಕ್ವಲ್ ಟು 4 ಫ್ಯಾಕ್ಟೋರಿಯಲ್ ಅಂದರೆ ಎಷ್ಟು? 4 3s are 12, 12 to 24 ಇಂಟು 3c2 ಮೀನ್ಸ್ 3c2 is 3 itself. 4c2 means 4/2 ಕ್ಯಾನ್ಸಲ್ ಆಗುತ್ತೆ, ಈ ಕಡೆ ಇದು ಕ್ಯಾನ್ಸಲ್ ಆಗುತ್ತೆ, 6. ಓಕೆ, ಸೊ 6 3s 18, 18 ಇಂಟು 24, 18 ಇಂಟು 24 ಅಂದರೆ 18 2s 36, 360, 18 4s is 72 I guess. So 360 plus 70 ಅಂದರೆ 430, 432 is the answer. Okay. Right, so 432 4-digit numbers can be formed without repetition, and where 2 odd digits are compulsory, 2 even digits are also compulsorily existing. Okay, next, if A and B are non-singleton sets, non-singleton ಅಂದರೆ ಅಟ್ಲೀಸ್ಟ್ ಒಂದಕ್ಕಿಂತ ಸಿಂಗಲ್ಟನ್ ಅಂದರೆ ಒಂದು ಎಲಿಮೆಂಟ್, ನಾನ್ ಸಿಂಗಲ್ಟನ್ ಅಂದರೆ ಅಟ್ಲೀಸ್ಟ್ ಒಂದಕ್ಕಿಂತ ಜಾಸ್ತಿ ಮೀನ್ಸ್ 2 ಎಲಿಮೆಂಟ್ಸ್ ಮಿನಿಮಮ್ ಇದ್ದೇ ಇರುತ್ತೆ ಎರಡೂ ಸೆಟ್ಟಲ್ಲಿ. n of A cross B is equal to 35, B is a subset of A, then n of A ಕಾಂಬಿನೇಷನ್ n of B ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಅಬ್ಸರ್ವ್ ಮಾಡಿ, ಎರಡು ನಾನ್ ಸಿಂಗಲ್ಟನ್ ಸೆಟ್ ಅಂತ ಹೇಳಿದ್ದಾರೆ. ಇದು ರಿಲೇಷನ್ಸು ಮತ್ತು ಇದನ್ನು ಕಂಬೈನ್ ಮಾಡಿ ಕೇಳಿರೋ ಕ್ವಶನ್ನು. ನಮಗೆ ಗೊತ್ತಿದೆ n of A ಏನಂತಾರೆ ಅದನ್ನು, A cross B ಅಂತ ಅಂದರೆ ವಿ ನೋ ದ ಫಾರ್ಮುಲಾ. ವಾಟ್ ಈಸ್ ಇಟ್? ಜಸ್ಟ್ ಲೆಟ್ ಮಿ ಟರ್ನ್ ದ ಪೇಪರ್. ಓಕೆ, n of A cross B is equal to 35. n of A cross B ಅಂದರೆ ಏನು? n of A ಇಂಟು n of B. ಓಕೆ, ಸೊ ಯಾವ ನಂಬರ್ಸ್ ಮಲ್ಟಿಪ್ಲೈ ಮಾಡಿದ್ರೆ 35 ಸಿಗುತ್ತೆ? 1 ಇಂಟು 35 ಸಿಗುತ್ತೆ. ಬಟ್ ಅವ್ರು ಹೇಳಿರೋದೇನು? ನಾನ್ ಸಿಂಗಲ್ಟನ್. ಹಾಗಾಗಿ ನಾನು 1 ಇಂಟು ಸಮಥಿಂಗ್ ಅಥವಾ 35 ಇಂಟು 1 ತೊಗೊಳಂಗಿಲ್ಲ. ಬೇರೆ ನಂಬರ್ ತೊಗೊಳಕ್ಕೆ ಹೊರಟ್ರೆ ನನಗೇನು ಸಿಗುತ್ತೆ? 7 ಇಂಟು 5 35, 5 ಇಂಟು 7 35. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ ಒಂದು ಕಂಡೀಷನ್, ಬಿ ಸಬ್ಸೆಟ್ ಆಫ್ ಎ ಅಂತ ಕೊಟ್ಟಿದ್ದಾರೆ. ಬಿ ಸಬ್ಸೆಟ್ ಆಫ್ ಎ ಅಂದರೆ ಬಿ ಸ್ಮಾಲ್ ಸೆಟ್ ತಾನೆ, ಹಾಗಾಗಿ ಬಿ ಅಲ್ಲಿ ಎಲಿಮೆಂಟ್ಸ್ ಎಷ್ಟು ತೊಗೊಳೋಣ? ಕಮ್ಮಿ ತೊಗೊಳೋಣ. ಎ ಸೆಟ್ಟಲ್ಲಿ ಜಾಸ್ತಿ ತೊಗೊಳೋಣ. ಅವಾಗೇನಾಗುತ್ತೆ? 7 ಇಂಟು 5 ತೊಗೋಬೇಕು ಹೊರತು 5 ಇಂಟು 7 ತಗೋಬಾರದು. ಓಕೆ, ಈಗ ಅವ್ರು ಹೇಳಿರೋದೇನು? n of A C n of B. That means what? 7C 5. Okay, what is the formula? n factorial by r factorial into n minus r factorial. 7 into 6 into 5 factorial ಮಾಡಿದ್ರೆ ಕ್ಯಾನ್ಸಲ್. 2 1s 2 3s 7 3s 21. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನೂ ಒಂದು, ಅವರು ಇದು ಬಿ ಇಸ್ ಎ ಸಬ್ಸೆಟ್ ಆಫ್ ಎ ಅಂತ ಕೊಡಲಿಲ್ಲ ಅಂದ್ರೂ ಹೇಗೆ ಗೊತ್ತಾಗುತ್ತೆ ಅಂದರೆ n of A C n of B ಅಂತ ಇದೆಯಲ್ಲ, n ಆಫ್ ಕಾಂಬಿನೇಷನ್ಸ್ ಮೀನಿಂಗ್ ಏನು? ಇಷ್ಟು ಎಲಿಮೆಂಟ್ಸಲ್ಲಿ ಇಷ್ಟು ಎಲಿಮೆಂಟ್ ಸೆಲೆಕ್ಟ್ ಮಾಡ್ತಿದ್ದೀನಿ. 7C5 ಅಂದರೆ 7 ಚಾಕ್ಲೇಟ್ಸಲ್ಲಿ 5 ಚಾಕ್ಲೇಟ್ ಸೆಲೆಕ್ಟ್ ಮಾಡ್ತಿದ್ದೀನಿ ಅಂತ ಅರ್ಥ. ಈಸ್ ಇಟ್ ಪಾಸಿಬಲ್ 5 ಚಾಕ್ಲೇಟ್ಸಲ್ಲಿ 7 ಚಾಕ್ಲೇಟ್ ಸೆಲೆಕ್ಟ್ ಮಾಡೋದು? ನಾಟ್ ಪಾಸಿಬಲ್. ದೇರ್ ಫೋರ್ ಅಟ್ ಎನಿ ಕಾಸ್ಟ್ ಫಸ್ಟ್ ಇಲ್ಲಿ ಮೇಲೆ ಏನಿದೆ ಅದರಲ್ಲೇ ಎಲಿಮೆಂಟ್ ಜಾಸ್ತಿ ಇರಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಎ ಸ್ಟೂಡೆಂಟ್ ಹ್ಯಾಸ್ ಟು ಆನ್ಸರ್ 10 questions. ಓಕೆ, choosing at least 4 from each of the parts A and B. If there are questions in part A, if there are how many? 6 questions in part A and 7 in part B, then the number of ways can the student choose 10 questions. ಅಂದರೆ ಏನು? ಪಾರ್ಟ್ A ಪಾರ್ಟ್ ಬಿ ಅಂತ
ಕ್ವಶನ್ ಪೇಪರ್ ಇದೆ. ಪಾರ್ಟ್ ಎ ಅಲ್ಲಿ ಎಷ್ಟು ಕ್ವಶನ್ಸ್ ಇದಾವೆ ಅಂದರೆ 6 ಕ್ವಶನ್ಸ್ ಇದೆ. ಪಾರ್ಟ್ ಬಿ ಅಲ್ಲಿ ಎಷ್ಟಿದೆ ಅಂದರೆ 7 ಕ್ವಶನ್ಸ್ ಇದಾವೆ. ಸ್ಟೂಡೆಂಟ್ ಏನು ಮಾಡಬೇಕು ಅಂತ ಅಂದರೆ ಅಟ್ಲೀಸ್ಟ್ 4 ಆದರೂ ಸೆಲೆಕ್ಟ್ ಮಾಡಲೇಬೇಕು ಎರಡೂ ಪಾರ್ಟಿಂದ. ಈಗ ಅವರು ಸ್ಟೂಡೆಂಟ್ ಸೆಲೆಕ್ಟ್ ಮಾಡಬೇಕಾಗಿರೋದೆಷ್ಟು 10 ಕ್ವಶನ್ಸ್. ಓಕೆ, ಅಷ್ಟು 10 ಕ್ವಶನ್ ಸೆಲೆಕ್ಟ್ ಮಾಡಬೇಕು. ಮಿನಿಮಮ್ 4 ಈ ಕಡೆ 4 ಈ ಕಡೆ ಹಾಗೆ ಆಗುತ್ತೆ, ಹೌದಲ್ವಾ? ಸೊ ಹೌ ಟು ಡೂ ದಿಸ್ ಒನ್? ವೆರಿ ಸಿಂಪಲ್. ಇದರಲ್ಲಿ ನಾವು ಅಟ್ಲೀಸ್ಟ್ 4 ಸೆಲೆಕ್ಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅಂದರೆ ನಾವೇನು ಮಾಡಬಹುದು ಹೇಳಿ? ಸಿಂಪಲ್ ಥಿಂಗ್, 3 ಸೆಲೆಕ್ಟ್ ಮಾಡ್ತಾರಲ್ಲ ಪಾರ್ಟ್ ಎ ಇಂದ, ಅದನ್ನು ಡಿಲೀಟ್ ಮಾಡಿಬಿಟ್ರೆ ಆಟೋಮೆಟಿಕಲಿ ನಮಗೇನು ಸಿಗುತ್ತೆ? ಟೋಟಲ್ ಎಷ್ಟು ಬೇಕು ಅಷ್ಟು ಸಿಗುತ್ತೆ, ಹೌದಲ್ವಾ? ಸೊ ನಾವೇನು ಮಾಡೋಣ? ರಿಕ್ವೈರ್ಡ್ ನಂಬರ್ ಆಫ್ ವೇಸ್ ಅಂತ ಅಂದರೆ ಎಷ್ಟಾಗುತ್ತೆ? ಟೋಟಲ್ ವೇಸ್ ಮೈನಸ್ ನಂಬರ್ ಆಫ್ ವೇಸ್ of choosing at most 3 questions from ಪಾರ್ಟ್ ಎ. ಪಾರ್ಟ್ ಎ ಅಲ್ಲಿ 3 ಕ್ವಶನ್ಸ್ ಚೂಸ್ ಮಾಡೋ ಪಾಸಿಬಿಲಿಟಿ ಏನಿದೆಯಲ್ಲ ಅದನ್ನು ಡಿಲೀಟ್ ಮಾಡಿಬಿಟ್ರೆ ನಮಗೆ ಎಲ್ಲವೂ ಸಿಗೋದೇನೋ ಮಿನಿಮಮ್ 4 ಸೆಲೆಕ್ಟ್ ಮಾಡೋ ವೇಸೇ ಸಿಗುತ್ತೆ ನಮಗೆ, ಹೌದಾ? ಸೊ ಟೋಟಲ್ ವೇಸ್ ಅಂದರೆ ಟೋಟಲ್ ಕ್ವಶನ್ಸ್ ಎಷ್ಟಿದಾವಪ್ಪ? ಎಷ್ಟಿದೆ? 6 + 7 ಅಂದರೆ 13 ಕ್ವಶನ್. 13 ಅಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರೋದು ಸ್ಟೂಡೆಂಟ್ ಎಷ್ಟು? 10. ಆ್ಯಂಡ್ ಮೈನಸ್ ಪಾರ್ಟ್ ಎ ಅಲ್ಲಿ ಎಷ್ಟಿದೆ? 6 ಇದೆ. ಅಟ್ ಮೋಸ್ಟ್ 3 ಚೂಸ್ ಮಾಡೋ ಎಷ್ಟೆಷ್ಟಿದಾವೋ ಅವನ್ನ ಮೈನಸ್ ಮಾಡೋಣ. 13C10 ಅಂದರೆ 13 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 13 - 10 ಈಸ್ 10 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ 10 ಫ್ಯಾಕ್ಟೋರಿಯಲ್ ಮೈನಸ್ n ಫ್ಯಾಕ್ಟೋರಿಯಲ್ ಬೈ r ಫ್ಯಾಕ್ಟೋರಿಯಲ್ ಇಂಟು n - r ಫ್ಯಾಕ್ಟೋರಿಯಲ್, ರೈಟ್? ಸೊ ಇದನ್ನು ಸಿಂಪ್ಲಿಫೈ ಮಾಡೋಕೆ ಹೊರಟ್ರೆ 13 × 12 × 11 ಡಿವೈಡೆಡ್ ಬೈ 3 ಇಂಟು 10 ಫ್ಯಾಕ್ಟೋರಿಯಲ್. ಇಲ್ಲಿ 10 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. ಮೈನಸ್ 6 × 5 × 4 × 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್. 3 ಫ್ಯಾಕ್ಟೋರಿಯಲ್ ಅಂದರೆ 6, ಅದು ಕ್ಯಾನ್ಸಲ್. 5 × 4 = 20. ನೆಕ್ಸ್ಟ್ 3 × 1 = 3 × 4 = ಸೊ ಏನಾಗುತ್ತೆ? 44 × 13. 44 × 10 = 440. 44 3 = 44 10 ಅಲ್ಲ, 11 4 ವೇಟ್ ಎ ಮಿನಿಟ್. 13 × 12 × 11 3 1 = 3 4 ಸೊ ಏನು ಸಿಗುತ್ತೆ ನಿಮಗಿಲ್ಲ ಆನ್ಸರು ಅಂತಂದರೆ? ಓಕೆ, ಇಲ್ಲಿ ನೋಡಿ 3 ಫ್ಯಾಕ್ಟೋರಿಯಲ್, ರೈಟ್? 3 × 2 ಇದೆ. 2 1 = 2 2 ಇದೆ. 11 2 = 22. 22 × 13 22 10 = 220. 22 3 = 66. ಸೊ ಆ್ಯಡ್ ಮಾಡಿದ್ರೆ ನಿಮಗೇನು ಸಿಗುತ್ತೆ? 286 ಮೈನಸ್ 5 4 = 20 ವಿಚ್ ಈಸ್ ಈಕ್ವಲ್ ಟು 266. Is there any such option? Yes, option C is the right answer. Okay, coming to next question. 2022 ಅಲ್ಲಿ ಕೇಳಿರೋದು, ಅದು 29, ಇದು 21. 2020 ಅಲ್ಲಿ ಮಾತ್ರ ಕೇಳಿಲ್ಲ, 21 ಅಲ್ಲಿ ಇದು ಕೇಳಿದ್ದಾರೆ. 2 ಕ್ವಶನ್ ಕೇಳಿದ್ದಾರೆ. 22 1, 23 ಅಲ್ಲಿ ಒಂದು ಕ್ವಶನ್, 24 ಅಲ್ಲಿ ಒಂದು ಕ್ವಶನ್ ಇದೆ. ಓಕೆನಾ? ರೈಟ್. If all permutations of the letter word mask are arranged in the order as in dictionary with or without meaning, which one of the following is the 19th word ಅಂತ ಕೇಳಿದ್ದಾರೆ. ಓಕೆನಾ? ಸೊ ಮೀನಿಂಗ್ ಏನು? ಸಿಂಪಲ್ ಇದೆ. ಮಾಸ್ಕ್ ಅನ್ನೋ ವರ್ಡ್ ಇದೆಯಲ್ಲ, ಅದನ್ನು ನಾನು ಡಿಕ್ಷನರಿ ಆರ್ಡರಲ್ಲಿ ಜೋಡ್ಸಕ್ಕೆ ಹೋದರೆ 19th ವರ್ಡ್ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ದಟ್ ಮೀನ್ಸ್ ವಾಟ್? ಡಿಕ್ಷನರಿ ಆರ್ಡರ್ ಅಂದರೆ ಏನು ಮೀನಿಂಗು? ಫಸ್ಟ್ ಡಿಕ್ಷನರಿಯಲ್ಲಿ ಹೆಂಗಿರುತ್ತೆ ನೋಡ್ರಿ, ಎ ಇಂದ ಸ್ಟಾರ್ಟ್ ಆಗುತ್ತೆ ತಾನೆ. ನೆಕ್ಸ್ಟ್ ಲೆಟರ್ ಯಾವುದಿದೆ? ಕೆ, ದೆನ್ ಎಮ್, ದೆನ್ ಎಸ್. ಆ ಆರ್ಡರಲ್ಲಿ ಸ್ಟಾರ್ಟ್ ಆಗುತ್ತೆ. ಎ ಇಂದ, ಕೆ ಇಂದ, ಎಮ್ ಇಂದ, ಆಮೇಲೆ ಕೊನೆಗೆ ಎಸ್ ಇಂದ ಸ್ಟಾರ್ಟ್ ಆಗುತ್ತೆ, ಹೌದಾ? ಸೊ ಈಗ ಎ ಇಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ರಿಮೈನಿಂಗ್ 3 ಲೆಟರ್ಸ್ ಆಲ್ಟ್ರೇಷನ್ ಆಗೇ ಆಗುತ್ತಾ? ರೈಟ್. ಸೊ ನಂಬರ್ ಆಫ್ ವರ್ಡ್ಸ್ ಸ್ಟಾರ್ಟಿಂಗ್ ವಿತ್ ಎ ಅಂತ ಬಂದಾಗ 4 ಲೆಟರ್ ವರ್ಡಲ್ಲಿ ಅರೇಂಜ್ಮೆಂಟ್ಸು ಫಸ್ಟ್ ಒಂದು ಫಿಕ್ಸ್ಡ್ ಎ. ನೆಕ್ಸ್ಟ್ ರಿಮೈನಿಂಗ್ ಅಲ್ಲಿ ಅರೇಂಜ್ಮೆಂಟ್ ಎಷ್ಟಾಗುತ್ತೆ ಅಂದರೆ 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂದರೆ ಎಷ್ಟು? 6. ಇದೇ ಥರ ಫಸ್ಟ್ ವರ್ಡು ಕೆ ಇದ್ದರೆ, ಕೆ ಫಿಕ್ಸ್ಡ್ ಇದ್ದರೆ ಅಗೇನ್ 3 ಫ್ಯಾಕ್ಟೋರಿಯಲ್, ದಟ್ ಈಸ್ 6. ಅಗೇನ್ ಹಿಯರ್ ಆಲ್ಸೋ ಎಮ್ ಫಿಕ್ಸ್ಡ್. ರಿಮೈನಿಂಗ್ 3 ಅಲ್ಲಿ ಅರೇಂಜ್ಮೆಂಟ್ ಆದರೆ ಏನಾಗುತ್ತೆ? 6 + 6 + 6 ಎಷ್ಟಾಯಿತು? 18 ವರ್ಡ್ಸ್ ಕಂಪ್ಲೀಟೆಡ್. ನಮಗೆ ಅದು ಬೇಕಾಗಿಲ್ಲ. 19th ವರ್ಡ್ ತಾನೇ ಅವ್ರು ಕೇಳಿರೋದು. ಸೊ 19th ವರ್ಡ್ ಏನಾಗುತ್ತೆ ಡಿಕ್ಷನರಿ ಆರ್ಡ್ರಲ್ಲಿ ನಾವು ಹೋದರೆ? ಎಸ್ ಎ ಫಸ್ಟ್ ಬರಬೇಕು, ಆಮೇಲೆ ಕೆ, ಆಮೇಲೆ ಎಮ್. ಎಸ್ ಎ ಕೆ ಎಮ್. ಓಕೆ, ದಿಸ್ ಈಸ್ ಹೌ ದ ಡಿಕ್ಷನರಿ ಆರ್ಡರ್ ವಿಲ್ ಬಿ ದೇರ್, ರೈಟ್? ಸೊ ಎಸ್ ಎ ಕೆ ಎಮ್ ಇದೆಯಾ ಎಲ್ಲಾದರೂ? ಆ್ಯಕ್ಚುಲಿ ಆಪ್ಷನ್ ತಪ್ಪಿದೆ ಇಲ್ಲಿ. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ದ ಕ್ವೆಶನ್ ವಿಚ್ ಗಾಟ್ ಗ್ರೇಸ್ ಮಾರ್ಕ್ಸ್.
ರೈಟ್. ಯಾಕಂದರೆ SAMK ಕೊಟ್ಬಿಟ್ಟಿದ್ದಾರೆ, ಅದು KM ಅಂತ ಕೊಡಬೇಕಿತ್ತು ಅವರು. ಅರ್ಥ ಆಯ್ತಲ್ಲ? ರೈಟ್. ನೆಕ್ಸ್ಟ್ ಕ್ವಶನ್ ದಟ್ ವಾಸ್ ಆಸ್ಕ್ಡ್ ಇನ್ 2023. 10 chairs are numbered as 1 to 10. 3 women and 2 men wish to occupy 1 chair each. First, the women choose the chairs marked from 1 to 6. Then the men choose the chair from the remaining. Number of possible ways ಏನಾಗುತ್ತೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ಫಸ್ಟ್ ಏನಾಗುತ್ತೆ, 3 ವಿಮೆನ್ 1 to 10 ಚೇರ್ ಇದಾವೆ. 1 to 10 ಚೇರಲ್ಲಿ 1 to 6 ವಿಮೆನ್ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಏನಿದೆಯಲ್ಲ ರಿಮೈನಿಂಗ್ ಚೇರ್ಸು, ಸೊ ರಿಮೈನಿಂಗ್ ಚೇರ್ಸಲ್ಲಿ ಏನು ಮಾಡ್ತಾರೆ, ಮೆನ್ ಏನಿದಾರಲ್ಲ ಅವ್ರು ಸೆಲೆಕ್ಟ್ ಮಾಡ್ಕೊತಾರೆ. ಅವ್ರು ಕೇಳ್ತಿರೋದೇನು ಅಂದರೆ ಏನೇನು ಪಾಸಿಬಲ್ ವೇಸ್ ಇದಾವೆ. ಓಕೆ, ಸೊ ಟೆಲ್ ಮಿ ಒನ್ ಥಿಂಗ್. ನಾವು 3 ವಿಮೆನ್ ಚೂಸ್ 1 to 6 ಅಂದರೆ 1 to 6, ಎಸ್ 1 to 6 ಸೆಲೆಕ್ಟ್ ಮಾಡ್ತಾರೆ ಅಂದರೆ, ಓಕೆ 1 to 6 ಅಂದರೆ ನಮ್ಮ ಹತ್ರ ಆಪ್ಷನ್ ಎಷ್ಟಿದೆ, 6. ಎಷ್ಟು ವಿಮೆನ್ ಸೆಲೆಕ್ಟ್ ಮಾಡ್ತಿದ್ದಾರೆ, 3 ಚೇರ್ ತಾನೆ ಅವ್ರು ಸೆಲೆಕ್ಟ್ ಮಾಡೋದು. ನೆಕ್ಸ್ಟ್ ಮೆನ್ ಏನು ಮಾಡ್ತಾರೆ, ಮೆನ್ ಬಂದ್ಬಿಟ್ಟು 4 ಚೇರ್ಸ್ ಉಳಿದಿದ್ದಾವೆ ಇನ್ನೂ ತಾನೆ. ಆ 4 ಚೇರ್ಸಲ್ಲಿ ಎಷ್ಟಿದ್ದಾರೆ ಮೆನ್ನು, 2 ಮೆನ್. ಸೊ 2 ಮೆನ್ ವಿಲ್ ಸೆಲೆಕ್ಟ್ ದ ರಿಮೈನಿಂಗ್ ಚೇರ್ಸ್. ಓಕೆ, ಆ್ಯಂಡ್ ಆ 3 ವಿಮೆನ್ ಏನು ಸೆಲೆಕ್ಟ್ ಮಾಡಿದಾರಲ್ಲ ಅವ್ರ ಮಧ್ಯನೂ ಇಂಟರ್ಚೇಂಜ್ ಆಗಬಹುದು ತಾನೆ. ಸೊ ದೇರ್ 3 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಇಂಟು 2 ಮೆನ್ ಇದಾರಲ್ಲ ಅವ್ರ ಮಧ್ಯನೂ ಇಂಟರ್ಚೇಂಜ್ ಆಗಬಹುದು ತಾನೆ ಅರೇಂಜ್ಮೆಂಟ್ಸ್. ಸೊ ಈ ಥರ ಎಲ್ಲಾದರೂ ಆಪ್ಷನ್ ಇದೆಯಾ ಅಬ್ಸರ್ವ್ ಮಾಡಿ. ನೋ ದೆರ್ ಈಸ್ ನೋ ಸಚ್ ಆಪ್ಷನ್. ಆಪ್ಷನ್ ಏನಿದೆ ಹೇಳಿ ನೀಟಾಗೆ. ಆಪ್ಷನ್ ಬಂದುಬಿಟ್ಟು ಈ ಥರ ಇದೆ. ಪರ್ಮುಟೇಷನ್ ಇದೆಯಾ, ವಿ ಕ್ಯಾನ್ ಡೂ ರೈಟ್. ವಿ ನೋ ದಟ್ NCR ಅಂತ ಅಂದರೆ ಏನು ಹೇಳ್ರಿ, N ಫ್ಯಾಕ್ಟೋರಿಯಲ್ ಬೈ R ಫ್ಯಾಕ್ಟೋರಿಯಲ್ ಇಂಟು N ಮೈನಸ್ R ಫ್ಯಾಕ್ಟೋರಿಯಲ್. ಕರೆಕ್ಟ್. ಈ R ಫ್ಯಾಕ್ಟೋರಿಯಲ್ ಈ ಕಡೆ ಕಳಿಸಿದ್ರೆ ನಿಮಗೇನಾಗುತ್ತೆ, NCR ಇಂಟು R ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು ಈ ಉಳಿದಿರೋ ಕ್ವಾಂಟಿಟಿ ಏನಿದೆಯಲ್ಲ, ದಿಸ್ ಈಸ್ ನಥಿಂಗ್ ಬಟ್ NPR. ಯೂಸಿಂಗ್ ದಿಸ್ ಫಾರ್ಮುಲಾ ಐ ಕ್ಯಾನ್ ರೈಟ್ ದಿಸ್ ಒನ್ ಆಸ್ 6P2 ಇಂಟು ಇದನ್ನು 4P2. ಅರ್ಥ ಆಯ್ತಲ್ಲ? ಸೊ ಇಸ್ ದರ್ ಎನಿ ಸಚ್ ಆಪ್ಷನ್? 6P3 4P2. ಆಪ್ಷನ್ ಡಿ. ಅಬ್ಸರ್ವ್ ಹಿಯರ್, ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಆ್ಯಕ್ಚುಲಿ ಏನು ಅಂತಂದರೆ ನಿಮಗೆ ಕ್ಲೀನಾಗಿ ಚೂಸ್ ಮಾಡೋಕ್ಕೆ ಬರಬೇಕು ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದನ್ನ. ಆ್ಯಂಡ್ ಇದರಲ್ಲಿ ಅವರು ಡೈರೆಕ್ಟ್ ಫಾರ್ಮುಲಾ ಬರೋಂಗೆ ಹೇಳಿಲ್ಲ. ಇನ್ನೂ ಒಂದು, ಎರಡೂ ಕೆಲಸ ಜೊತೆಗೆ ಆಗ್ತಾ ಇದ್ದಾವೆ ಅಂದರೆ ನಾವು ಪ್ರಾಡಕ್ಟ್ ಬರಿತೀವಿ ಅನ್ನೋದು ಗೊತ್ತಿರಲಿ. ಐ ಹ್ಯಾವ್ ಟಾಟ್ ಯು ದಟ್ ಇನ್ ದ ಕ್ಲಾಸ್ ಇಟ್ ಸೆಲ್ಫ್, ರೈಟ್? ಓಕೆ, ಡನ್. ಸೊ ದಿಸ್ ವಾಸ್ 2023 ಕ್ವಶನ್. 24ಅಲ್ಲೂ ಕೂಡ ಕೇಳಿದ್ದಾರೆ. ಲೆಟ್ ಮಿ ಗೆಟ್ ದಟ್ ಕ್ವಶನ್ ಫಾರ್ ಯು. ವೇಟ್ ಎ ಮಿನಿಟ್. Right, so this is the question that was asked in your 2024 paper. Okay, the value of 49C3, 48C3, 47C3 plus 46C3 plus 45C3 plus 45C4 is ಏನಾಗುತ್ತೆ ಅಂತ ಕೇಳಿದ್ದಾರೆ. ಈ ಥರ ಇದ್ದಾಗ ಎಲ್ಲ ಒಂದೇ ಪ್ಯಾಟ್ರನಲ್ಲಿ ಇದ್ದಾಗ ಒಂದು ಮಾತ್ರ ಬೇರೆ ಥರ ಇದೆ, ಅದ್ರ ಮೇಲೆ ಫೋಕಸ್ ಮಾಡಿ. ಅವಾಗ ನಿಮಗೆ ಆಟೋಮೆಟಿಕಲಿ ಫಾರ್ಮುಲಾ ನೆನಪು ಬರುತ್ತೆ. ಏನಂತ ನಮಗೆ ಗೊತ್ತಿದೆ, NCR ಪ್ಲಸ್ NCR minus 1 is equal to N plus 1 CR. Only this one formula is enough to solve this problem. Okay, so ಅವ್ರೇನು ಕೊಟ್ಟಿದಾರಲ್ಲ ಇಲ್ಲಿ 45C3, 45C4, NCR minus 1. ಇದನ್ನು ಏನಂತ ಬರಿಬೋದು, 46C4 ಅಂತ ಬರಿಬೋದಾ by using this formula? Yes or no? So let me write the question first and then I'll solve. 49C3 plus 48C3 plus 47C3, 46C3. ಯಾರು ಆಲ್ರೆಡಿ ಅದು 2024 ಪೇಪರ್ ನಾನು ಸಾಲ್ವ್ ಮಾಡಿದ್ದೀನಲ್ಲ ಅದನ್ನು ನೋಡಿದ್ದೀರಾ ಅಂತ ಅಂದರೆ ಇಲ್ಲಿ ಟೈಮ್ ವೇಸ್ಟ್ ಮಾಡೋ ನೆಸೆಸಿಟಿ ಏನಿಲ್ಲ. ಓಕೆ, ನಿಮಗೆ ಆಲ್ರೆಡಿ ಆನ್ಸರ್ ಗೊತ್ತಿರುತ್ತೆ, ರೈಟ್? ಸೊ ದಿಸ್ ಈಸ್ ದ ಕ್ವಶನ್, ರೈಟ್? ದಿಸ್ ಈಸ್ ದ ಕ್ವಶನ್. ಸೊ ಇದಕ್ಕೆ ಫಾರ್ಮುಲಾ ಯೂಸ್ ಮಾಡಿದ್ರೆ ನೋಡಿ, NCR ಪ್ಲಸ್ NCR ಪ್ಲಸ್ NCR ಮೈನಸ್ 1 ಯೂಸ್ ಮಾಡಿದ್ರೆ ಇದೇನಾಗುತ್ತೆ, N ಪ್ಲಸ್ 1 ಅಂದರೆ 46C, R ವ್ಯಾಲ್ಯೂ 4. ಈಗ ಇದೇ ಸೇಮ್ ಇದಕ್ಕೆ ಯೂಸ್ ಮಾಡಿದ್ರೆ ಏನಾಗುತ್ತೆ ಆನ್ಸರು, 47C4. ಇದೇ ಇದಕ್ಕೆ ಯೂಸ್ ಮಾಡಿದ್ರೆ ನಿಮಗೆ ಆನ್ಸರ್ ಏನು ಸಿಗುತ್ತೆ, 48. NCR ಪ್ಲಸ್ NCR+1 40 N plus 1 C R. Same if I use here, what will I get for this? I'll get
49C4. Same if I add here, what will I get? N plus 1 ಅಂದರೆ 49 plus 1 ಅಂದರೆ 50C4. ಸೊ ಆನ್ಸರ್ ಈಸ್ 50C4. ದಟ್ ಈಸ್ ಆಪ್ಷನ್ ಎ. ಅರ್ಥ ಆಯ್ತಲ್ಲ? ಜಸ್ಟ್ ಇದೊಂದು ಫಾರ್ಮುಲಾ ಸ್ಪೇಸಲ್ಲಿ ನೀವೇನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎನ್ ವ್ಯಾಲ್ಯೂ ಏನಿದೆ R-1 ಆರ್ ಯಾವುದು ಅಂತೇಳಿ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ಸೊ ದೀಸ್ ಆರ್ ದ ಕ್ವೆಶನ್ ಸೋ ಫಾರ್ ಆಸ್ಕ್ಡ್ ಇನ್ ಯುವರ್ ಪ್ರೀವಿಯಸ್ 7 years ಫ್ರಮ್ ದಿಸ್ ಚಾಪ್ಟರ್, ದಟ್ ಈಸ್ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್. ಸೊ ದ್ಯಾಟ್ಸ್ ಆಲ್. ಇದೇ ರೀತಿ ಬೇರೆ ಚಾಪ್ಟರ್ಸ್ ಏನು ಉಳಿದಿದ್ದಾವೆ ಅವು ಕವರ್ ಮಾಡಿಕೊಡ್ತೀನಿ. ಜಸ್ಟ್ ವಾಚ್ ಆ್ಯಂಡ್ ರೈಟ್ ವೆಲ್. ಓಕೆ, ಸೊ ಇಫ್ ಪಾಸಿಬಲ್ ಕಾಮೆಂಟ್ ಸೆಕ್ಷನಲ್ಲಿ ಅದರದ್ದು ಎಲ್ಲ ಚಾಪ್ಟರ್ಸಿಂದು ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ. ಅರ್ಥ ಆಯ್ತಲ್ಲ? ಆ್ಯಂಡ್ ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಶೇರ್ ಮಾಡಿ. Got it? And let me know your opinions in the comment section, because that is what motivates me to do more such classes for you. Okay, so that's all for today. Thank you so much. God bless you.